ಕರ್ನಾಟಕ ಸರ್ಕಾರದ ಶ್ರೀ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಒಂದೆರಡು ಮಾತು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ನಡತೆ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ನಿನ್ನೆ ಬೆಳಗಾವಿಯಲ್ಲಿ ನಡೆದಂಥ ಘಟನೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ನನ್ನ ಹೆಸರು ವೆಂಕಟೇಶ್, ನಗರಸಭೆ ಮಾಜಿ ಅಧ್ಯಕ್ಷರು, ಅಲ್ಲಿ ನಗರಸಭಾ ಸದಸ್ಯರು. ಸರಿ, ನೀವು ಏನು ಅಂದ್ಕೊಂಡಿದ್ದೀರೋ ನನಗೆ ಗೊತ್ತಿಲ್ಲ. ಒಬ್ಬ ಪೊಲೀಸ್ ಆಫೀಸರ್ ಮೇಲೆ ಸ್ಟೇಜ್ ಮೇಲೆ ಕರೆದು ಬಾರೇ ಯಾವನೋ ಪೊಲೀಸ್ ಅಂತ ಏಕವಚನದಲ್ಲಿ ಕರೆದು ಒಬ್ಬ IPS ಅಧಿಕಾರಿಗೆ ನೀವು ಮಾತಾಡಿಸೋ ರೀತಿ ಒಬ್ಬ ಮುಖ್ಯಮಂತ್ರಿಯಾದವ್ರಿಗೆ ತರುವಂಥ ಶೋಭೆ ಅಲ್ಲ. ಆ ಕುರ್ಚಿಗೆ ಅವಮಾನ ಮಾಡ್ತಾಯಿದ್ದೀರಿ ನೀವು. ಹಂಗಾಗಿ ಈ ನಿಮ್ಮ ಅಧಿಕಾರ ದರ್ಪ, ನಿಮ್ಮ ಮುಖಚರ್ಯೆ, ನಿಮ್ಮ ಮುಖನ ನೀವು ಯಾವ ಥರ ನ್ಯೂಸ್ ಚಾನಲಲ್ಲಿ ಬಂದಂಥ ವಿಚಾರಗಳನ್ನ ನೀವು 5 ನಿಮಿಷ ನಿಮ್ಮ ಮುಖದ ಬಗ್ಗೆ ನೀವೇ ಮಾತಾಡಬೇಕು. ನೀವು ಹೆಂಗೆ ಮಾತಾಡ್ತೀರಿ ಅಂತ ನೋಡೋ ರೀತಿ ನೋಡಿದ್ರೆ ನಿಮಗೆ ಅರ್ಥ ಆಯ್ತದೆ. ಯಾರನ್ನೋ ಒಳ್ಳೆ ಕುರಿ ಕರೆದಂಗೆ ಕರೀತೀರಿ, ಹೋಗು. ಯಾರು ಮೀಡಿಯಾದವ್ರು ಬಂದ್ರೂ ಅಷ್ಟೇ ಏನೋ ಅವ್ರು ಗೌರವ ಕೊಟ್ಟು ಮಾತಾಡ್ಸೋದು. ಇದೇ ದರ್ಪನೆ ಮುಂದುವರಿತಾ ಇದ್ದರೆ ಪಕ್ಷಕ್ಕೆ ಮುಜುಗರ ಆಯ್ತದೆ. ಅರ್ಥ ಆಯ್ತಾ? ಯಾರೋ ನಮ್ಮ KPCC ಅಧ್ಯಕ್ಷರು, ಅರ್ಥ ಆಯ್ತಾ, ಒಳ್ಳೆ ಭೂಮಿ ಉತ್ತರು, ಒಳ್ಳೆ ಬೀಜ ಹಾಕಿದ್ರು, ಒಳ್ಳೆ ಗೊಬ್ಬರ ತೆಗೆದ್ರು, ಒಳ್ಳೆ ಬಹುಮತನೂ ತಂದರು, ಬೆಳೆನ ಕೂತ್ಕೊಂಡು ನೀವು ತಿಂತಾ ಇದ್ದೀವಿ. ಅದೇ ಹಳ್ಳಿಲಿ ಒಂದು ಮಾತು ಹೇಳ್ತಾರೆ, ಅಟ್ಟಿಕ್ತವ್ರಿಗಿನ್ನ ಬಟ್ಟಿಕ್ತವ್ರ ಮೇಲೂ ಅಂದಂಗೆ. ಅಟ್ಟಿಕ್ತವ್ರು ಯಾರು? ನೀವು ಬಟ್ಟಿಗೆ ಬಂದಿದ್ದೀರಿ. ಹಿಂಗೆ ನಡೆದ್ರೆ ಸರ್ಕಾರಕ್ಕೆ ಸರ್ಕಾರ ಸುಭದ್ರವಾಗಿರ್ತದೆ. ನಿಮ್ಮ ಮಾತು ನಡವಳಿಕೆ ಹೈಕಮಾಂಡೇ ಹೇಳ್ತಾ ಇದೆ, ಬಾಯಿ ಮುಚ್ಕೊಂಡು ಸುಮ್ಮನಿರಿ ಅಂದರು ನಿಮ್ಮ ಮಾತುಗಳೇ ಸರಿನಾ? ನೀವು ಆ ಥರ ಕೈ ಎತ್ತುತ್ತೀರಲ್ಲ, ನಿಮ್ಗೆ ಸರಿನಾ? ನಿಮ್ಮ ವಯಸ್ಸಿನವರೇ ಅವರು, ನಿಮ್ಮ ವಯಸ್ಸಿನವ್ರಿಗೆ ಅವ್ರಿಗೂ ನಿಮ್ಮ ಅಷ್ಟುದ್ದ ಮಗನೇ ಅವನೇ. ನಿಮ್ಮ ಮಗ ಏನಿದ್ದಾರೆ MLC ಅವರು, ಅಷ್ಟುದ್ದ ಮಗನೇ ಅವನು. ಆ ಮಗನಿಗೆ ಎಷ್ಟು ನೋವಾಗ್ಬೋದು, ಅವ್ರ ಮಡದಿಗೆ ಎಷ್ಟು ನೋವಾಗ್ಬೋದು. ನೀವು ಅದೇ ಸ್ಥಳದಲ್ಲಿ ಪೊಲೀಸ್ ಆಫೀಸರ್ ಆಗಿದ್ದರೆ ನಿಮ್ಗೆ ಇನ್ನೊಬ್ರು ಯಾರು ಕೈ ಎತ್ತಿದ್ರು, ನೀವು ಸುಮ್ಮನಿರೋದ? ಇದೆಲ್ಲ ಸರಿ ಇಲ್ಲ ಸಮಾಜದಲ್ಲಿ. ಅರ್ಥ ನಡೆದಂಥ ಘಟನೆ ಬಗ್ಗೆ ಒಂದೆರಡು ವಿಚಾರ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಯಾರೇ ಆಗಿರಲಿ, ಮುಖ್ಯಮಂತ್ರಿಯಾಗಿ ಅವ್ರ ಸ್ಥಾನನ ಅಧಿಕಾರದಲ್ಲಿ ಇರಬೇಕಾದ್ರೆ ಅವ್ರ ಗತ್ತಲ್ಲಿ ಇರಬೇಕು. ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಬೆಲೆ ಕೊಡಬೇಕು. ಒಬ್ಬ ಪೊಲೀಸ್ ಅಧಿಕಾರಿ ಮೇಲೆ ಕೆನ್ನೆಗೆ ಹೊಡೆಯುವಷ್ಟು ಕೈ ಎತ್ತಬೇಕಾದ್ರೆ ಅದು ಮುಖ್ಯಮಂತ್ರಿ ಸ್ಥಾನಕ್ಕೇ ಅದು ಗೌರವನೇ ಇಲ್ಲ. ಯಾರೇ ಆಗಿರ್ಬೋದು, ಅವರು 35 ವರ್ಷ 40 ವರ್ಷ ಸರ್ವಿಸ್ ಮಾಡ್ತಾರೆ, IPS ಮಾಡೋರು. ಅದು ಕರ್ನಾಟಕದಲ್ಲಿ ನಂಬರ್ 1, ಇಂಡಿಯಾದಲ್ಲಿ ಕರ್ನಾಟಕ ಪೊಲೀಸ್ ನಂಬರ್ 1. ಪೊಲೀಸ್ನವ್ರು ಅಂದರೆ ಏನು ಅನ್ಕೊತಿದ್ದೀರಿ ನೀವು? ಕೈ ಎತ್ತುಕೊಳ್ತಿರಲ್ಲ ಸ್ಟೇಜ್ ಮೇಲೆ, ಏನು ಅನ್ಕೋತೀರ? ಅವ್ರಿಗೆ ಎಷ್ಟು ನೋವಾಗಿರಬಾರ್ದು, ಪೊಲೀಸ್ನವ್ರಿಗೆ ಧೈರ್ಯ ಎಷ್ಟು ಕುಂದಿರಬಾರ್ದು. ಹಗಲು ರಾತ್ರಿ ಸಮಾಜದಲ್ಲಿ ಇರುವಂಥ ದುಷ್ಟಶಕ್ತಿಗಳನ್ನ ಓಡಾಡಿಸೋದು, ನಮ್ಮನ್ನೆಲ್ಲ ಕಾಯೋದು, ಸಂಸ್ಕೃತಿ ಕಾಯೋದು ಪೊಲೀಸ್ನವ್ರ ಕೆಲಸ. ಅದನ್ನು ಬಿಟ್ಬಿಟ್ಟು ಮನೆ ನೋಡ್ತೀರಿ, ಯಾವುದು ಯುದ್ಧನೇ ಬೇಡ ಅಂತ ಹೇಳ್ತೀವಿ, ಅಲ್ಲಿ ಒಂಥರ ಹೇಳ್ತಿ ಕೊಡ್ತೀವಿ. ಇಲ್ಲಿ ಬರ್ತೀರಿ, ಪೊಲೀಸ್ನವ್ರ ಮೇಲೆ ಹೊಡಿಗೆ ಹೋಗ್ತೀವಿ. ಯಾವುದು ನಿಮ್ಮ ನ್ಯಾಯ? ಪೊಲೀಸ್ನವ್ರು ಹೊಡೆಯೋದು ಅಂದರೆ ಸುಲಭನ? ಏನು ನಿಮ್ಮ ಮನೆ ಗೂಡ್ಕಣ್ಣ ಅವರು? ನಿಮ್ಮ ಮನೆ ಕಾಯೋ ನಾಯಿನ? ಇದೆಲ್ಲ ದೌರ್ಜನ್ಯ ನಡೆಯೋದು. ಅರ್ಥ ಆಯ್ತಾ? ಏನೋ ಯಾರೋ ಪಾಪ ಹೊಲ ಉತ್ತರು, ಒಳ್ಳೆ ಬೆಳೆ ಹಾಕಿದ್ರು, ಒಳ್ಳೆ ಗೊಬ್ಬರ ಹಾಕಿದ್ರು, ಒಳ್ಳೆ ಬೆಳೆನೂ ತೆಗೆದ್ರು, ಅದನ್ನು ತಿನ್ಕೊಂಡು ನೀವು ಅಧಿಕಾರದಲ್ಲಿ ಕೂತಿದ್ದೀರಿ. ಇದು ಸರಿ ಬರೋದು. ಅವರು